ನಮಸ್ಕಾರ ಸ್ನೇಹಿತರೆ, ಯು.ಜಿ ನೀಟ್ ಕರ್ನಾಟಕ ಕೌನ್ಸಿಲಿಂಗ್ನಲ್ಲಿ ಚಾಯ್ಸ್ ಫಿಲ್ಲಿಂಗ್ ಹೇಗೆ ಮಾಡಬೇಕು, ಯಾವ ಕಾಲೇಜನ್ನು ಮೊದಲಿಗೆ ಆಯ್ಕೆ ಮಾಡಬೇಕು. ಈಗ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕಾದ್ರೆ ದೊಡ್ಡ ತಪ್ಪು ಅಂದರೆ ನೀವು ಚಾಯ್ಸ್ ಎಂಟ್ರಿನ ನೀವು ಕ್ಲೀನಾಗಿ ಮಾಡಲ್ಲ. ಅದು ಮಾಡಿದ್ರೆ ನಿಮ್ಗೆ ಸೀಟೇ ಸಿಗಲ್ಲ, ಒಳ್ಳೆ ರ್ಯಾಂಕ್ ಇದ್ರು ಆ ಥರನೂ ಆಗುತ್ತೆ. ಆಮೇಲೆ ಚಾಯ್ಸ್ ಲಾಕ್ ಮಾಡಬೇಕಾ, ಇಂತಹ ಎಲ್ಲ ಪ್ರಶ್ನೆಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಯಾಕಂದರೆ ನೀವು ಮಾಡೋ ಚಿಕ್ಕ ಸಹಾಯ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದು. ಹಾಗಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ, ಏಕೆಂದರೆ ಒಂದು ಸಣ್ಣ ತಪ್ಪು ಕೂಡ ನಿಮ್ಮ ಕನಸಿನ MBBS ಅಥವಾ PDS ಸೀಟ್ ಕಳೆದುಕೊಳ್ಳುವಂತೆ ಮಾಡಬಹುದು. ಚಾಯ್ಸ್ ಫಿಲ್ಲಿಂಗ್ ಎಂದರೆ KA ಕೌನ್ಸಿಲಿಂಗ್ ಪೋರ್ಟಲ್ನಲ್ಲಿ ನೀವು ಸೇರಲು ಬಯಸುವ ಕಾಲೇಜು ಮತ್ತು ಕೋರ್ಸ್ಗಳನ್ನು ನಿಮ್ಮ ಪ್ರಿಫರೆನ್ಸ್ ಕ್ರಮದಲ್ಲಿ ಆಯ್ಕೆ ಮಾಡುವುದು. ಉದಾಹರಣೆಗೆ, ಫಸ್ಟ್ ಪ್ರಿಫರೆನ್ಸ್ MBBS ಮೈಸೂರು ಮೆಡಿಕಲ್ ಕಾಲೇಜ್, ಸೆಕೆಂಡ್ ಪ್ರಿಫರೆನ್ಸ್ ಬೆಂಗಳೂರು ಮೆಡಿಕಲ್ ಕಾಲೇಜ್, ಥರ್ಡ್ ಪ್ರಿಫರೆನ್ಸ್ ಹಾಸನ್ ಮೆಡಿಕಲ್ ಕಾಲೇಜ್. ನೀವು ಯಾವ ಕಾಲೇಜಿಗೆ ಹೆಚ್ಚು ಆಸಕ್ತಿ ಇಟ್ಟಿದ್ದೀರೋ ಅದನ್ನು ಮೊದಲಿಗೆ ಇಡಿ. ಅಂದರೆ ಚಾಯ್ಸ್ ಫಿಲ್ಲಿಂಗ್ ಅಂದರೆ ಪ್ರಿಫರೆನ್ಸ್ ಹೇಗಿರಬೇಕು ಅಂದರೆ ನಿಮ್ಮ ಡ್ರೀಮ್ ಕಾಲೇಜ್ ಮೊದಲು, ಮತ್ತು ನಂತರ ಉತ್ತಮ ಗೌರ್ಮೆಂಟ್ ಕಾಲೇಜು, ನಂತರ ಪ್ರೈವೇಟ್ ಕಾಲೇಜು, ನಂತರ ನಿಮ್ಮ ರ್ಯಾಂಕ್ಗೆ ಸಿಗುವ ಸಾಧ್ಯತೆ ಇರುವ ಕಾಲೇಜುಗಳನ್ನು ಸೇರಿಸಬೇಕು. ಕಡಿಮೆ ಚಾಯ್ಸ್ ಆಗಬೇಡಿ. ಸಾಧ್ಯವಾದಷ್ಟು ಹೆಚ್ಚು ಕಾಲೇಜನ್ನು ಸೇರಿಸ್ಬೇಕು ನೀವು. ಚಾಯ್ಸ್ ಈಗೆಲ್ಲ ಇನ್ನೊಂದು ಪ್ರಶ್ನೆ ಏನಂದರೆ, ಚಾಯ್ಸ್ ಫಿಲ್ಲಿಂಗ್ ಯಾವಾಗ ಅಂತ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ನಂತರ KA ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಮಾಡುತ್ತದೆ. ಅದ ನಂತರ ಚಾಯ್ಸ್ ಫಿಲ್ಲಿಂಗ್ ಮತ್ತು ಆಪ್ಷನ್ ಎಂಟ್ರಿ ಆರಂಭವಾಗುತ್ತದೆ. ಈಗ KA ನೀಡುವ ಕೊನೆಯ ದಿನಾಂಕದೊಳಗೆ ನಿಮ್ಮ ಆಯ್ಕೆಯನ್ನು ಸಲ್ಲಿಸಬೇಕು. ವೆರಿಫಿಕೇಷನ್ ಸ್ಲಿಪ್ ಈಗ ಆಗಲೇ ಅದು ಡೌನ್ಲೋಡ್ ಮಾಡ್ಕೊಳಕ್ಕೆ ಬಿಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೋಬೋದು. ಅದು ಇನ್ನೊಂದು ವೀಡಿಯೋದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹಿಂಗೆ ಅಂತ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಚಾಯ್ಸ್ ಫಿಲ್ಲಿಂಗ್ ಹೇಗೆ ಮಾಡಬೇಕು ಅಂದರೆ, ಚಾಯ್ಸ್ ಫಿಲ್ಲಿಂಗ್ ಮಾಡೋಕ್ಕೆ ಏನಿಲ್ಲ, ನೀವು ಲಾಗಿನ್ KA ಪೋರ್ಟಲ್ಗೆ ಲಾಗಿನ್ ಮಾಡಿ, ಆಪ್ಷನ್ ಎಂಟ್ರಿ ಚಾಯ್ಸ್ ಫಿಲ್ಲಿಂಗ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಕಾಲೇಜು ಹಾಗೂ ಕೋರ್ಸ್ ಸರ್ಚ್ ಮಾಡಿ, ನಿಮ್ಮ ಇಷ್ಟವಾದ ಕ್ರಮದಲ್ಲಿ ಆ್ಯಡ್ ಮಾಡಬೇಕು ಮತ್ತು ಮೇಲಕ್ಕೆ ಅಥವಾ ಕೆಳಕ್ಕೆ ಮೂವ್ ಮಾಡಿ ಪ್ರಿಫರೆನ್ಸ್ ಸರಿಪಡಿಸಿ. ಲಾಸ್ಟ್ನಲ್ಲಿ ನೀವು ಏನೇ ಮಾಡಿದರೂ ಸೇವ್ ಆ್ಯಂಡ್ ಸಬ್ಮಿಟ್. ಸೇವ್ ಮಾಡೋದಂತೂ ಮರೀಲೇಬೇಡಿ, ಏಕೆಂದರೆ ನೀವು ಅದೇ ಥರ ಮಾಡಿಬಿಟ್ಟು ಲಾಗೌಟ್ ಆಗಿಬಿಟ್ರೆ ಅದು ಸೇವ್ ಆಗೋದಿಲ್ಲ ಆಟೋಮೆಟಿಕ್ಲಿ. ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟರೆ ಮಾತ್ರ ಆ ಥರ ಸೇವ್ ಆಗೋದು. ಕೊನೆಯಲ್ಲಿ ಚಾಯ್ಸ್ ಲಾಕ್ ಮಾಡಿ ಮತ್ತು ಪ್ರಿಂಟ್ ತೆಗೆದುಕೊಳ್ಳಿ. ಸಾಮಾನ್ಯವಾಗಿ ತಪ್ಪುಗಳು ಏನು ಮಾಡ್ತೀರಿ ಅಂದರೆ, ನೀವೆಲ್ಲ ರ್ಯಾಂಕ್ ನೋಡಿ ಹೆದರಬೇಡಿ. ಫಸ್ಟಾಗಿ ಯಾವುದು ಸಿಗಲ್ಲ ಅಂದ್ಬಿಟ್ಟು ನಿಮಗೆ ಸಿಗೋಕ್ಕಂಥ ಕಾಲೇಜುಗಳನ್ನ ಹಾಕ್ಬಿಡ್ಬೇಡಿ ಫಸ್ಟು. ಅದಕ್ಕೆ ನಿಮ್ಮ ಡ್ರೀಮ್ ಕಾಲೇಜ್ ಇರುತ್ತೆ ಅದು ಹಾಕ್ಬೇಕು ಫಸ್ಟು. 1 ಅಥವಾ 2 ಕಾಲೇಜ್ ಮಾತ್ರ ಆಯ್ಕೆ ಮಾಡಬೇಡಿ, ಇದು ದೊಡ್ಡ ತಪ್ಪು. ಸೇವ್ ಮಾಡದೆ ಹೊರ ಬರಬೇಡಿ. ಅಂದರೆ ಮೊದಲೇ ಹೇಳೋದನ್ನ, ನೀವು ಏನೇ ಪ್ರಿಫರೆನ್ಸ್ ಕೊಟ್ಟು ಎಷ್ಟೇ ಕಾಲೇಜ್ ಆ್ಯಡ್ ಮಾಡಿದ್ರು ನೀವು ಹಂಗೆ ಲಾಗೌಟ್ ಆಗಿಬಿಟ್ರೆ ಲಾಗಿನ್ ಆದಮೇಲೆ ಅದು ಸೇವ್ ಆ್ಯಂಡ್ ಸಬ್ಮಿಟ್ ಆಗೋಲ್ಲ ಆಟೋಮೆಟಿಕ್ಲಿ. ನೀವಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಡಬೇಕು. ಕೊನೆಯ ದಿನಾಂಕವರೆಗೂ ಕಾಯಬೇಡಿ. ಅದು ಬಿಟ್ಟು ಇದೊಂದು 2-3 ದಿವಸದಾಗ ನಿಮ್ಮದು ಚಾಯ್ಸ್ ಫಿಲ್ಲಿಂಗ್ ಮಾಡಿಬಿಡಿ. ತಪ್ಪಾದ ಕ್ರಮದಲ್ಲಿ ಪ್ರಿಫರೆನ್ಸ್ ಹಾಕ್ಬೇಡಿ. ಈಗ ಫಸ್ಟು ನಿಮ್ಗೆ ಸಿಗೋಂಥ ಕಾಲೇಜ್ ಹಾಕ್ಬಿಡೋದು, ನೆಕ್ಸ್ಟು ನಿಮ್ಮ ಡ್ರೀಮ್ ಕಾಲೇಜ್ ಅಂತ ಹಾಕೋದು. ಆ ಥರ ಹಾಕಿದ್ರೆ ಫಸ್ಟ್ ಸಿಕ್ಕಿದಾಗ ಅದು ಸೆಕೆಂಡ್ ಆಪ್ಷನ್ಗೆ ಹೋಗೋಲ್ಲ. ಈಗ ನೀವು ಫಸ್ಟ್ ನಿಮಗೆ ಸಿಗದೆ ಓದಿದ್ದು ಅಂದರೆ ನಿಮ್ಗೆ ಏನು ಡ್ರೀಮ್ ಇರ್ತು ಕಾಲೇಜು ಅಂಥವು ಹಾಕಿ. ನೆಕ್ಸ್ಟು ಅದರ ಫಸ್ಟ್ ಹೇಳಿದ್ನಲ್ಲ ಹಂಗೆ. ಸೀಟ್ ಅಲಾಟ್ಮೆಂಟ್ ಹೇಗಾಗುತ್ತದೆ ಅಂದರೆ, ಸೀಟ್ ಅಲಾಟ್ಮೆಂಟ್ ಈ ಅಂಶಗಳ ಆಧಾರದ ಮೇಲೆ ನಡೀತದೆ. ಅಂದರೆ ಯಾವುದು ನೀಟ್ ರ್ಯಾಂಕು ಮತ್ತು ಕ್ಯಾಟಗರಿ ರಿಸರ್ವೇಷನು, ಕಾಲೇಜ್ ಪ್ರಿಫರೆನ್ಸು ಮತ್ತು ಸೀಟ್ ಅವೈಲೇಬಿಲಿಟಿ. ಆದ್ದರಿಂದ ಪ್ರಿಫರೆನ್ಸ್ ಆರ್ಡರ್ ತುಂಬ ಮುಖ್ಯ. ಕನ್ಫ್ಯೂಷನ್ ಅಂತ ಆಗೋಕೆ ಹೋಗ್ಬಿಡಿ ಸ್ನೇಹಿತರೆ. ಚಾಯ್ಸ್ ಫಿಲ್ಲಿಂಗ್ ಅನ್ನುವುದು ಕೌನ್ಸಿಲಿಂಗ್ನಲ್ಲಿ ಅತ್ಯಂತ ಮುಖ್ಯವಾದ ಹಂತ ಆಗಿದೆ. ಸರಿಯಾದ ಪ್ರಿಫರೆನ್ಸ್ ಆರ್ಡರ್ ಕೊಟ್ಟರೆ ಉತ್ತಮ ಕಾಲೇಜು ಪಡೆಯುವ ಅವಕಾಶ ಹೆಚ್ಚಾಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಸಂದೇಹ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ಧನ್ಯವಾದಗಳು.